ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಸರಳವಾಗಿ ನಿಮ್ಮ ಮಾತು ಕೇಳುವ ರೀತಿಯಲ್ಲಿ ಹೇಗೆ ನಾವು ಮಾಡಿಕೊಳ್ಬೋದು ಅನ್ನೋಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಸರಳವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹೇಗೆ ನಾವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಹೇಗೆ ನಾವು ನಮ್ಮ ಬಳಿ ಸುಲಭವಾಗಿ ಬರಮಾಡಿಕೊಳ್ಳುವಂತಹ ಒಂದು ಅತ್ಯಂತ ಸರಳವಾದಂತಹ ಒಂದು ತಂತ್ರ ಇದು. ನೋಡಿ, ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಆಯಿತಾ, ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನೀವು ಈ ತಂತ್ರವನ್ನು ಮಾಡಿ ನೋಡಿ. ಖಂಡಿತವಾಗಲೂ ಈ ಒಂದು ತಂತ್ರದಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಬರುವುದರಲ್ಲಿ ಯಾವುದೇ ಥರದ ಅನುಮಾನ ಬೇಡ ವೀಕ್ಷಕರೇ. ಇದು ಅತ್ಯಂತ ಪ್ರಾಚೀನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಒಂದು ಸುಲಭವಾದಂತಹ ಒಂದು ವಶೀಕರಣ ತಂತ್ರ. ಹಳೆಯ ಕಾಲದಲ್ಲಿ ಈ ರೀತಿಯ ಒಂದು ತಂತ್ರಗಳನ್ನು ಮಾಡಿ ತಾವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಪಡ್ಕೊಂಡಿರೋಂಥದ್ದಕ್ಕೆ ಸುಮಾರು ಒಂದು ಉದಾಹರಣೆಗಳು ಇದ್ದಾವೆ ವೀಕ್ಷಕರೇ, ಆಯಿತಾ. ಹಾಗಾದರೆ ಬನ್ನಿ ವೀಕ್ಷಕರೇ, ಇದನ್ನು ಯಾವ ರೀತಿ ನಾವು ಮಾಡಿಕೊಳ್ಬೋದು ಆಯಿತಾ ಅನ್ನೋಂಥದ್ದನ್ನು ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತೀನಿ. ಈ ತಂತ್ರವನ್ನು ನೀವು ಗಂಡ ಹೆಂಡತಿ ಕೂಡ ಮನೆಯಲ್ಲಿ ಮನಸ್ತಾಪಗಳು, ಗಂಡ ಹೆಂಡತಿ ನಡುವೆ ವಿರಸಗಳು, ಕಲಹಗಳು ಏನಾದರೂ ಆಗ್ತಾಯಿದ್ರೆ ಅಂಥವರು ಕೂಡ ಈ ಒಂದು ತಂತ್ರದಿಂದ ಹೆಂಡತಿ ಮಾತು ಕೇಳಿಲ್ಲ ಅಂದರೆ ಅವರು ಕೇಳೋ ರೀತಿಯಲ್ಲಿ, ಅಥವಾ ಗಂಡ ಮಾತು ಕೇಳಿಲ್ಲ ಅಂದರೆ ಗಂಡ ಮಾತು ಕೇಳುವಂಥ ರೀತಿಯಲ್ಲಿ ಸರಳವಾದಂತಹ ರೀತಿಯಲ್ಲಿ ಮಾಡಿಕೊಳ್ಳುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಪರಿಹಾರ ಮಾರ್ಗ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವೀಕ್ಷಕರೇ. ನೋಡಿ, ಈ ತಂತ್ರವನ್ನು ಮೊದಲಿಗೆ ನೀವು ಗುರುವಾರದ ದಿನ ನೀವು ಮಾಡಬೇಕಾಗ್ತದೆ ಆಯಿತಾ. ಗುರುವಾರದ ದಿನ ನೀವು ಈ ಒಂದು ತಂತ್ರವನ್ನು ಮಾಡಲಿಕ್ಕೆ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಹೇಗೆ ಈ ತಂತ್ರವನ್ನು ಮಾಡ್ಕೊಳ್ಳೋದಪ್ಪ ಅನ್ನೋಂಥದ್ದನ್ನಾದರೆ, ಮೊದಲಿಗೆ ಒಂದು ಗ್ಲಾಸ್ ಹಾಲನ್ನು ತೆಗೆದುಕೊಳ್ಳಿ ಆಯಿತಾ. ಮೊದಲಿಗೆ ಒಂದು ಲೋಟದಲ್ಲಿ ನೀವು ಶುದ್ಧವಾದಂತಹ ಒಂದು ಹಾಲನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಆ ಹಾಲಿನಲ್ಲಿ ನೀವು 2 ಲವಂಗವನ್ನು ಹಾಕಬೇಕಾಗ್ತದೆ ಆಯಿತಾ. ಹಾಲಿನಲ್ಲಿ 2 ಲವಂಗವನ್ನು ಹಾಕಿ, ಹಾಗೆ 2 ತುಳಸಿ ದಳವನ್ನು ತೆಗೆದುಕೊಳ್ಳಿ ಆಯಿತಾ. ಹಾಗೆ 2 ತುಳಸಿ ದಳವನ್ನು ತೆಗೆದುಕೊಳ್ಳಿ. ಆ 2 ತುಳಸಿ ದಳದ ಮೇಲ್ಭಾಗದಲ್ಲಿ, ಒಂದರ ಮೇಲ್ಭಾಗದಲ್ಲಿ ಮಮಂ ಆಯಿತಾ, ಮಮಂ ಅಂತ ಹೇಳಿ ಬರ್ಕೊಂಡು, ಇನ್ನೊಂದು ತುಳಸಿ ದಳದ ಮೇಲೆ ಸ್ವಾಹ ಅನ್ನೋಂಥದ್ದನ್ನು ಬರ್ಕೊಳ್ಳಿ ಆಯಿತಾ. ಒಂದು ತುಳಸಿ ದಳದ ಮೇಲೆ ಮಮಂ, ಇನ್ನೊಂದು ತುಳಸಿ ದಳದ ಮೇಲೆ ಸ್ವಾಹ ಅನ್ನೋಂಥದ್ದು ಬರ್ಕೊಂಡು ಆ 2 ದಳಗಳನ್ನು ನೀವು ಹಾಲಿನಲ್ಲಿ ಹಾಕ್ಕೊಳ್ಳಿ ಆಯಿತಾ. ಹಾಲಿನಲ್ಲಿ ಹಾಕ್ಕೊಂಡು ವೀಕ್ಷಕರೇ, ಹಾಗೆಯೇ ಆ 2 ಲವಂಗವನ್ನು ಕೂಡ ನೀವು ಆ ಹಾಲಿನಲ್ಲಿ ಹಾಕ್ಬಿಟ್ಟು, ಇಲ್ಲಿ ನಾನು ನಿಮಗೆ ನೋಡಿ ಸರಳವಾದಂತಹ ಒಂದು ವಶೀಕರಣ ಮಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಮಂತ್ರವನ್ನು ನೀವು ನಿಮ್ಮ ಬಲಗೈನಲ್ಲಿ ನೀವು ಹಾಲಿನ ಲೋಟವನ್ನು ಹಿಡ್ಕೊಂಡು ವೀಕ್ಷಕರೇ, ನಿಮ್ಮ ಬಾಯಿಯಿಂದ ಓಂ ಕ್ಷೀರಾಯ ಅಮೃತೇಶ್ವರಿ ತುಳಸಿ ಲಂ ವಶಂ ಫಟ್ ಸ್ವಾಹ ಅನ್ನಂತಹ ಒಂದು ಮಂತ್ರವನ್ನು ನೀವು ಆ ಗ್ಲಾಸಲ್ಲಿರೋಂಥ ಹಾಲಿನ ಮೇಲೆ ನೀವು ಅದನ್ನು ಉಚ್ಚಾರಣೆಯನ್ನು ಮಾಡಬೇಕಾಗ್ತದೆ ಆಯಿತಾ. ಹಾಲಿನ ಮೇಲೆ ನೋಡಿ, ಓಂ ಕ್ಷೀರಾಯ ಅಮೃತೇಶ್ವರಿ ತುಳಸೇ ಲಂ ವಶಂ ಫಟ್ ಸ್ವಾಹ ಅನ್ನಂತಹ ಒಂದು ಈ ಅತ್ಯದ್ಭುತವಾದಂಥ ಸರಳ ಮಂತ್ರವನ್ನು ಇವತ್ತು ನೀವು ಆ ಲೋಟ ಅಂದರೆ ಗ್ಲಾಸ್ ಹಾಲಲ್ಲಿರೋಂತಹ ಏನಿದೆ ಹಾಲು, ಆ ಹಾಲಿನ ಮೇಲ್ಭಾಗದಲ್ಲಿ ನೀವು ಅದನ್ನು ಉಚ್ಚಾರಣೆಯನ್ನು ಮಾಡಬೇಕಾಗ್ತದೆ. ಎಷ್ಟು ಬಾರಿ ಉಚ್ಚಾರಣೆ ಮಾಡಬೇಕು? ಒಂದು 21 ಬಾರಿ ಅಥವಾ 27 ಬಾರಿ. ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿ ನೀವು ಏಕಾಗ್ರತೆಯಿಂದ ನೀವು ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ನೀವು ಉಚ್ಚಾರಣೆಯನ್ನು ಮಾಡಬೇಕಾಗ್ತದೆ. ಹಾಲಿನ ಲೋಟವನ್ನು ಕೈಯಲ್ಲಿ ಹಿಡ್ಕೊಂಡು ಆ ಹಾಲಿನ ಮೇಲೆ ನೀವು ಅದನ್ನು ಉಚ್ಚಾರಣೆಯನ್ನು ಮಾಡಿ ಈ ಮಂತ್ರವನ್ನು ಆಯಿತಾ. ಉಚ್ಚಾರಣೆಯನ್ನು ಮಾಡಿದ ನಂತರ ಏನು ಮಾಡ್ತೀರಿ ವೀಕ್ಷಕರೇ, ಆ ಹಾಲಿನ ಲೋಟವನ್ನು ನೀವು ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಆಯಿತಾ, ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಕೋಣೆಯಲ್ಲಿ ಆ ಹಾಲಿನ ಲೋಟವನ್ನು ಮುಚ್ಚಿಬಿಟ್ಟು ಇಡಿ ಆಯಿತಾ. ಅದರ ಮೇಲ್ಭಾಗದಲ್ಲಿ ಏನಾದರೂ ಸ್ವಲ್ಪ ಮುಚ್ಚಿಬಿಟ್ಟು ನೀವು ಒಂದು ಅರ್ಧ ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ನೀವು ಅದನ್ನು ಬಿಟ್ಬಿಡಿ ಆ ಹಾಲನ್ನು ಆಯಿತಾ. ಅದಾದ ನಂತರ ನೀವು ಮತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ನೆನೆಸ್ಕೊಳ್ತಾ ನೋಡಿ, ಓಂ ಕ್ಷೀರಾಯ ಅಮೃತೇಶ್ವರಿ ತುಳಸೇ ಲಂ ವಶಂ ಫಟ್ ಸ್ವಾಹ ಅನ್ನಂತಹ ಒಂದು ಮಂತ್ರವನ್ನು 3 ಸತಿ ನೀವು ಆ ಹಾಲಿನ ಮೇಲೆ ಉಚ್ಚಾರಣೆಯನ್ನು ಮಾಡಿ ಒಂದೇ ಮನಸ್ಸಿನಿಂದ ನೀವು ಇಷ್ಟಪಟ್ಟಂಥವರನ್ನು ನೆನೆಸ್ಕೊಂಡು ಆ ಹಾಲನ್ನು ಸಂಪೂರ್ಣವಾಗಿ ನೀವು ಅದನ್ನು ಕುಡಿಬೇಕು ಆಯಿತಾ. ಸಂಪೂರ್ಣವಾಗಿ ಕುಡೀರಿ ಆ ಹಾಲನ್ನು. ಮತ್ತು ಆ ಲವಂಗ ಮತ್ತು ತುಳಸಿಯನ್ನು ಕೂಡ ಬಿಡಬಾರ್ದು, ಅದರ ಸಮೇತವಾಗಿ ನೀವು ಅದನ್ನು ಹಾಲನ್ನು ಕುಡಿಬೇಕಾಗ್ತದೆ. ಹಾಲನ್ನು ನೀವು ತಯಾರು ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ
ಕಾಯಿಸಿದ್ರೂ ಕೂಡ ತೊಂದರೆ ಇಲ್ಲ ವೀಕ್ಷಕರೇ, ಆಯಿತಾ. ಹಾಲನ್ನು ನೀವು ಕಾಯಿಸ್ಬಿಟ್ಟೆ ಮಾಡ್ಕೊಳ್ಳಿ, ಯಾಕೆಂದರೆ ಹಸಿ ಹಾಲಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ, ಹಾಗಾಗಿ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ಬೋದು. ಹಾಲನ್ನು ಸ್ವಲ್ಪ ನೀವು ಕಾಯಿಸ್ಕೊಂಡು ಆ ಹಾಲಲ್ಲಿ 2 ಲವಂಗ ಮತ್ತು 2 ತುಳಸಿ ದಳವನ್ನು ಹಾಕ್ಬಿಟ್ಟು, ಒಂದು ತುಳಸಿ ದಳದ ಮೇಲೆ ಮಮಂ ಅಂತ ಬರೆದ್ಬಿಟ್ಟು, ಇನ್ನೊಂದು ತುಳಸಿ ದಳದ ಮೇಲೆ ಸ್ವಾಹ ಅಂತ ಬರೆದ್ಬಿಟ್ಟು ಇದನ್ನು ನೀವು ಹಾಲಿನಲ್ಲಿ ಹಾಕ್ಬಿಟ್ಟು, ನಾನು ಇಲ್ಲಿ ಹೇಳಿದ ಪ್ರಕಾರವಾಗಿ ಆ ಮಂತ್ರವನ್ನು ಮೊದಲಿಗೆ 27 ಬಾರಿ ಮಂತ್ರ ಹಾಲಿನ ಮೇಲೆ ಉಚ್ಚಾರಣೆಯನ್ನು ಮಾಡಿ ಒಂದು ಅರ್ಧ ಗಂಟೆ ಹಾಲನ್ನು ಮುಚ್ಚಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕೋಣೆಯಲ್ಲಿ ಇಡಿ, ಆಯಿತಾ. ಅದಾದ ನಂತರ ಅರ್ಧ ಗಂಟೆಯ ನಂತರ ಅಥವಾ ಒಂದು ಮುಕ್ಕಾಲು ಗಂಟೆಯ ನಂತರ ಆ ಹಾಲನ್ನು ಸಂಪೂರ್ಣವಾಗಿ ಅದನ್ನು ನೀವೇನು ಮಾಡಬೇಕಂದ್ರೆ ಮತ್ತೊಮ್ಮೆ ನೀವು ಒಂದು 3 ಟೈಮು ನೀವು ಆ ಮಂತ್ರವನ್ನು ಹಾಲಿನ ಮೇಲೆ ಉಚ್ಚಾರಣೆ ಮಾಡಿ ಅದನ್ನು ಕುಡಿದು ಬಿಡಿ ವೀಕ್ಷಕರೇ. ಇಷ್ಟು ಮಾಡಿ ನೀವು ಖಂಡಿತವಾಗಲು ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಎದುರುಗಡೆ ಬಂದು ನಿಂತರೆ ನೀವು ಏನು ಹೇಳ್ತೀರೋ ಅದನ್ನು ಅವರು ಕೇಳುವಂತಹ ರೀತಿಯಲ್ಲಿ ಸಂಪೂರ್ಣವಾದಂತಹ ಒಂದು ವಶ ಆಗುವಂಥದ್ದು ನಿಮಗೆ ಗ್ಯಾರಂಟಿ ವೀಕ್ಷಕರೇ. ಈ ತಂತ್ರ ಗುರುವಾರದ ದಿನವೇ ನೀವು ಮಾಡಬೇಕಾಗ್ತದೆ. ಗುರುವಾರದ ದಿನ ಅಂದರೆ ನೀವು ಗುರುವಾರ ಬೆಳಗಿನ ಟೈಮಲ್ಲಿ ಆದರೂ ಮಾಡ್ಬೋದು, ಅಥವಾ ಗುರುವಾರ ಸಂಜೆ ಟೈಮ್ನಲ್ಲಾದರೂ ಮಾಡ್ಬೋದು, ಆಯಿತಾ. ಮಾಡಬೇಕಾದ್ರೆ ಗೌಪ್ಯತೆಯಿಂದ ಯಾರಿಗೂ ತಿಳಿದ ಹಾಗೆ ಮಾಡಿ ವೀಕ್ಷಕರೇ. ನಿಮ್ಮ ಪ್ರೀತಿ ನಿಜವಾಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಶಸ್ವಿ ಆಗ್ತದೆ. ದಾಂಪತ್ಯದಲ್ಲಿ ಕಲಹ ಇರೋಂಥವ್ರು ಏನಾದರೂ ಗಂಡ ಹೆಂಡತಿ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥವರು ಕೂಡ ಈ ಒಂದು ಪ್ರಯೋಗವನ್ನು ಮಾಡಿ ನಿಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳುವಂತಹ ಒಂದು ಕೆಲಸ ಆಗ್ತದೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ರೀತಿಯ ಹಲವು ವಿಡಿಯೋಗಳು ನಿಮಗೆ ಬರ್ತಾ ಇರ್ತವೆ ವೀಕ್ಷಕರೇ. ನಮಸ್ಕಾರ.